ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಪ್ರಶ್ನೆ ಮಾಡ್ತಾನೆ ಇದ್ರು, ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿ ಅಂತ. ಸಾಕಷ್ಟು ದಿನ ಆಗಿತ್ತು ವಿಡಿಯೋ ಮಾಡಿ ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ. ಯಾಕಂದರೆ ಇಲ್ಲಿ SSP ಸ್ಕಾಲರ್ಶಿಪ್ ಅಮೌಂಟ್ ಆದರೆ ವಿದ್ಯಾರ್ಥಿಗಳಿಗೆ ಬರ್ತಾನೆ ಇಲ್ಲ, ಸ್ಕಾಲರ್ಶಿಪ್ ಅಮೌಂಟೇ ಬರ್ತಿಲ್ಲ. ಈ ಕುರಿತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸಲ್ಲಿ ಕೇಳ್ತಾನೆ ಇದ್ರು, ಅಮೌಂಟ್ ಬರುತ್ತಾ ಬರಲ್ವಾ, ಏನು ಮಾಡೋದು, ಏನು ಕತೆ ಅಂತ ಸಾಕಷ್ಟು ಜನ ಕಾಮೆಂಟ್ಸಲ್ಲಿ ಕೇಳ್ತಾನೆ ಇದ್ರು. ಸ್ನೇಹಿತರೆ, ಇವೆಲ್ಲದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ SSP ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಮತ್ತು ಇನ್ನಿರುವಂತಹ ಎಲ್ಲ ಸ್ಕಾಲರ್ಶಿಪ್ ಮತ್ತು ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ಸ್ನೇಹಿತರೆ ನೋಡಿ, ಇಲ್ಲಿ SSP ಸ್ಕಾಲರ್ಶಿಪ್ ಕುರಿತು ಸಾಕಷ್ಟು ಕಾಮೆಂಟ್ಸ್ ಆದರೆ ಪ್ರತಿದಿನ ಬರ್ತಾನೆ ಇರುತ್ತೆ, ಕಾಮೆಂಟ್ಸ್ ಮೇಲೆ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. SSP ಸ್ಕಾಲರ್ಶಿಪ್ ಕುರಿತು ಅಮೌಂಟ್ ಯಾವಾಗ ಬರುತ್ತೆ, ಇಲ್ಲ ಅಮೌಂಟ್ ಬರೋದೇ ಇಲ್ವೇನೋ ಅನ್ನುವಂತಹ ಭಯ ಅಂತೂ ವಿದ್ಯಾರ್ಥಿಗಳಲ್ಲಿ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಅಮೌಂಟ್ ಸ್ಯಾಂಕ್ಷನ್ದು ಈಗ ಎಲ್ಲರಿಗೂ ಅಪ್ಡೇಟ್ಸ್ ಇದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ ನೋಡಿ, ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ DDO ಅಪ್ರೂವ್ ಮಾಡಿಲ್ಲ. SSP ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡಿದಾಗ ಇಲ್ಲಿ DDO ಅಪ್ರೂವ್ ಮಾಡಿಲ್ಲ. ನೀವು ಕೇಳ್ಬೋದು, ಯಾಕೆ DDO ಅಪ್ರೂವ್ ಮಾಡಿಲ್ಲ, ಯಾಕೆ ಇಷ್ಟು ದಿನ ಟೈಮ್ ತಗೊಂತಿದ್ದಾರೆ ಅಪ್ರೂವ್ ಮಾಡೋದಕ್ಕಂತೆಲ್ಲ ನೀವು ಕೇಳಿದ್ರೆ, ಸ್ನೇಹಿತರೆ ಮೊದಲು ಇಲ್ಲಿ ಸರ್ಕಾರದ ಕಡೆಯಿಂದ ಫಂಡ್ಸ್ ರಿಲೀಸ್ ಆಗಬೇಕು. ನೀವು SSP ಅವ್ರಿಗೆ ಎಷ್ಟು ಸರಿ ಫೋನ್ ಮಾಡಿ SSP ಆಫೀಸ್ಗೆ ಹೋಗಿ ಕೇಳಿ, ಅವ್ರು ಹೇಳುವಂಥದ್ದು ಒಂದೇ, ಫಂಡ್ಸ್ ರಿಲೀಸ್ ಆಗಬೇಕು. ಗೌರ್ನಮೆಂಟ್ ಕಡೆಯಿಂದ, ನಮ್ಮ ಒಂದು ಕರ್ನಾಟಕ ಗೌರ್ನಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಆಗಿಲ್ಲ ಅಂದರೆ ಅವ್ರು ಯಾವ ರೀತಿಯಾಗಿ ನಿಮಗೆ ಹಣ ಜಮಾ ಮಾಡಬೇಕು ಹೇಳಿ. ಅವ್ರು ಕೇಳುವಂತಹ ಪ್ರಶ್ನೆನೂ ಅದೇ, ನಾವು ಯಾವ ರೀತಿಯಾಗಿ ನಿಮ್ಗೆ ಅಮೌಂಟ್ ಆಗಬೇಕು, ನಮ್ಗೆ ಇಲ್ಲಿ ಫಂಡ್ಸ್ ರಿಲೀಸ್ ಆಗಬೇಕು. ಅದರಿಂದಾನೇ ಇಲ್ಲಿ ಒಂದು ಕಡೆ DDO ಅಪ್ರೂವ್ ಮಾಡಿರಲ್ಲ, ಇನ್ನೊಂದು ಕಡೆ ಇಲ್ಲಿ ನಿಮಗೆ ಪುಷ್ ಟು DBT ಎಸ್ ಇರಲ್ಲ, ನೋ ಅಂತಾನೆ ಇರುತ್ತೆ ಪುಷ್ ಟು DBT. ಈಗ ಮತ್ತೆ ನಾನು ಸ್ಟೇಟಸ್ ಅನ್ನೇನು ತೋರಿಸೋದು ಬೇಡ, ಸುಮಾರು ವಿಡಿಯೋಸ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಪುಷ್ ಟು DBT ನೀವು ನೋಡಿದಾಗ ಅಲ್ಲಿ ನೋ ಅಂತಾನೆ ಇರುತ್ತೆ, ಇಲ್ಲಿ ಫಂಡ್ಸ್ ರಿಲೀಸ್ ಆಗಿರಲ್ಲ. ಅವ್ರು ಇಲ್ಲಿ ನಿಮಗೆ ಫಂಡ್ಸ್ ಈಗ ಜಮಾ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಕೊಡಲೇಬೇಕು. ಇದು ಅದ್ರದ್ದು ಕೂಡ ಒಂದು ಕೇಸ್ ಎಲ್ಲ ಆಗ್ತಿದೆ. ಈಗ ಈ ಸ್ಕಾಲರ್ಶಿಪ್ ದುಡ್ಡನ್ನ ಬೇರೆ ಕೆಲಸಗಳಿಗೆ ಯೂಸ್ ಮಾಡಿದಾರಂತೆ ಅನ್ಬಿಟ್ಟು ಗೌರ್ಮೆಂಟ್ ಮೇಲೆ ಕೇಸ್ಗಳು ಅವು ಇವೆಲ್ಲ ನಡೀತಾನೆ ಇದಾವೆ. ಇನ್ನೊಂದು ಕಡೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಯಾವಾಗ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತೋ ಅವಾಗಿಂದ ವಿದ್ಯಾರ್ಥಿಗಳಿಗೆ ಅಧ್ವಾನ ಸ್ಕಾಲರ್ಶಿಪ್ ಅಂತೂ ಕರೆಕ್ಟಾಗಿ ಬರ್ತಾನೆ ಇಲ್ಲ. ಮೊದಲೆಲ್ಲ ಕರೆಕ್ಟಾಗಿ ಸ್ಕಾಲರ್ಶಿಪ್ ಎಲ್ಲ ಬರ್ತಿತ್ತು. ಈಗ ಯಾವಾಗ ಈ ಒಂದು ಗ್ಯಾರಂಟಿ ಯೋಜನೆಗಳು ಅವು ಇವು ಫ್ರೀ ಏನೇನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ಸ್ ಕೊಡ್ತಿಲ್ಲ. ಈಗ ಸದ್ಯ ಮಟ್ಟಕ್ಕೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಫುಡ್ ಅಂಡ್ ಅಕಾಮಿಡೇಷನ್ ಮಾತ್ರ ಬಂದಿದೆ. ಅದು ಯಾವ್ದು ಫುಡ್ ಅಂಡ್ ಅಕಾಮಿಡೇಷನ್ ಬಂದಿದೆ ಅಂದ್ರೆ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿರ್ತಾರೆ, ಒಂದು ಅವ್ರಿಗೆ ಹಾಸ್ಟೆಲ್ ಸಿಕ್ಕಿರಲ್ಲ ವಿದ್ಯಾರ್ಥಿಗಳಿಗೆ. ಅವ್ರು ಎಲ್ಲೋ ಒಂದು ಬೆಂಗಳೂರಲ್ಲೋ ಎಲ್ಲೋ ಒಂದು ಹತ್ರ ಸ್ಟೇ ಮಾಡಲಿ, PGಗಳಲ್ಲೋ ರೂಮಲ್ಲೋ ಎಲ್ಲೋ ಒಂದು ಹತ್ರ ಇರ್ಲಿ ಅನ್ಬಿಟ್ಟು ಆ ಒಂದು ಅಮೌಂಟ್ ಅನ್ನು ಮಾತ್ರ ರಿಲೀಸ್ ಮಾಡಿದ್ದಾರೆ. ಅಮೌಂಟ್ ಮಾತ್ರ ಬಂದಿರುವಂತದ್ದು, ಬೇರೆ ಫೀಸ್ ಕನ್ಸೆಷನ್ ಈ ಅಮೌಂಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದೇ ಇಲ್ಲ. ಅಮೌಂಟ್ ಬಂದ್ರು ಎಲ್ಲೋ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ, ಒಂದು 10-20% ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಹಾಕೋದು. ಹೆಸರಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಅನ್ನುವಂತಹ ಹೆಸರಿಗೆ ಬರೀ ಒಂದು 10%-20% ವಿದ್ಯಾರ್ಥಿಗಳಿಗೆ ಹಾಕೋದು, ಇನ್ನು ಉಳಿದಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಆಗದೆ ಇರೋದು. ಈಗ ನೀವು ಕೇಳುವಂತಹ ಪ್ರಶ್ನೆ, ಯಾವತ್ತಿಗಾದ್ರೂ ಆಗಲಿ ಅಮೌಂಟ್ ಬಂದೇ ಬರುತ್ತಾ ಅಂತ ನೀವು ಕೇಳೋದಾದ್ರೆ ಅದಕ್ಕಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಯಾವತ್ತೋ ಒಂದಿನ ನಿಮ್ಗೆ ಅಮೌಂಟ್ ಆದ್ರೂ ಬಂದೇ ಬರುತ್ತೆ. ಆದರೆ ಇಂಥ ಡೇಟ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದವ್ರು ಯಾವಾಗ ಫಂಡ್ಸ್ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಹೇಳೋಕ್ಕಾಗಲ್ಲ. ಸ್ನೇಹಿತರೆ, ನಾನು ಈಗ ವಿಡಿಯೋ ಅಲ್ಲೇ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ನೋಡಿ. ಎಷ್ಟೋ ಜನರದು ವಿದ್ಯಾರ್ಥಿಗಳದು 2023ರಲ್ಲಿ ಇಂಜಿನಿಯರಿಂಗ್ ಮುಗಿದಿತ್ತು, ಅಂತ ವಿದ್ಯಾರ್ಥಿಗಳಿಗೆ 2025ರಲ್ಲಿ ಬಂದು ಅಮೌಂಟ್ ಜಮಾ ಆಗಿದೆ. ಅಂದ್ರೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವಂಥದ್ದು 2025ರಲ್ಲಿ. 2023ರಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವ್ರವ್ರ ಕೆಲಸಗಳಿಗೆ ಅವ್ರು ಹೋಗಿದ್ದಾರೆ, ಎಲ್ಲೋ ಒಂದು ಹತ್ರ ಕೆಲಸ ಸಿಕ್ಕಿರುತ್ತೆ ಅಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಅಂಥವ್ರಿಗೆ 2025ರಲ್ಲಿ ಅಮೌಂಟ್ ಹಾಕಿದ್ದಾರೆ ನೋಡಿ. ಈ ರೀತಿಯಾಗಿ ಅಮೌಂಟ್ ಆದರೆ ಹಾಕಿದ್ದಾರೆ. ನಿಮಗೆ ಒಂದು ಗ್ಯಾರಂಟಿ ನಾನು ಏನು ಕೊಡ್ತೀನಿ ಅಂದರೆ, ಇಂಥ ಡೇಟ್ಗೆ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಒಂದು ಗ್ಯಾರಂಟಿ, ನಿಮ್ಗೆ ಯಾವತ್ತೋ ಒಂದಿನ ಅಮೌಂಟ್ ಬರುತ್ತೆ, ಇದೊಂದು ಗ್ಯಾರಂಟಿ ಕೊಡ್ತೀನಿ. ಈಗ ಅಮೌಂಟ್ ಸ್ಯಾಂಕ್ಷನ್ ನೀವು ಕೇಳೋದಾದರೆ DDO ಅಪ್ರೂವ್ದು ಇನ್ನೂ ಪೆಂಡಿಂಗ್ ಅಲ್ಲಿದೆ, ಪುಷ್ ಟು DBT ಕೂಡ ಪೆಂಡಿಂಗ್ ಅಲ್ಲಿದೆ. ಇದು ನಿಮಗೆ SS ಅಂತ ಬರಬೇಕು ಅಂದರೆ ಸರ್ಕಾರದ ಕಡೆಯಿಂದ ಫಂಡ್ಸ್ ರಿಲೀಸ್ ಆಗಬೇಕು. SSP ಆಫೀಸ್ಗೆ ಈಗ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ, ಇವರೆಲ್ಲ ನಿಮ್ಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂದರೆ ಮೊದಲು ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಆದರೆ ನಿಮಗೆ ಆಟೋಮೆಟಿಕ್ ಇಲ್ಲಿ ಏನು ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ, ನಿಮ್ಗೆ ಅಮೌಂಟ್ ಆಗ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಈಗ ಸಮಸ್ಯೆಗಳಾದರೆ ಆಗ್ತಿರುವಂಥದ್ದು. ಫಂಡ್ಸೇ ಇಲ್ಲಿ ಫಂಡ್ಸಿಂದಾನೇ ನಿಮ್ಗೆ ಅಮೌಂಟ್ ಬರ್ತಿಲ್ಲ, ಫಂಡ್ಸ್ ಸರ್ಕಾರದ ಕಡೆಯಿಂದ ಹೋಗಲೇಬೇಕು. ಈಗ ನಿಮ್ಮ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನು ನೀವು ಕಾಮೆಂಟ್ ಮಾಡಿ. ಈಗ ಇಲ್ಲಿ ಉಚಿತ ಅದು ಇದು ಅಂತ ಕೊಟ್ಬಿಟ್ಟು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಬಿಟ್ಟು ಹಿಂಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡೋದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಈಗ ಏನಾದರೂ SSPದು ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ಮಾಡಾದರೆ ತಿಳಿಸ್ತೀನಿ.